ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತಪಡಿಸುವವರು ಸುರೇಶ್ HB, ವಿಜ್ಞಾನ ಶಿಕ್ಷಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸಾಮಾನ್ಯ ವಿಜ್ಞಾನದ ಬಗ್ಗೆ ತಿಳಿದುಕೊಳ್ಳೋಣ. ಭೂಮಿಯ ಪದರಗಳ ಬಗ್ಗೆ. ಭೂಮಿಯ ಅಂತರಾಳವು ಖನಿಜ, ಲೋಹ, ಶಿಲೆಗಳಿಂದ ಕೂಡಿದೆ. ಅಂತಹ ಲೋಹ ಖನಿಜಗಳ ಪ್ರಮಾಣ ಸ್ವರೂಪವನ್ನಾಧರಿಸಿ ಭೂಮಿಯ ಅಂತರಾಳವನ್ನು ಪ್ರಮುಖವಾಗಿ 3 ಪದರಗಳನ್ನಾಗಿ ವಿಂಗಡಿಸಲಾಗಿದೆ. ಭೂಮಿಯ 3 ಪದರಗಳು ಹೊರಪದರ ಕ್ರಸ್ಟ್, ಮಧ್ಯಪದರ ಮ್ಯಾಂಟಲ್, ಕೇಂದ್ರ ಪದರ ಅಥವಾ ಗರ್ಭ ಕೋರ್. ಹೊರಪದರ. ಭೂಮಿಯ ಹೊರಪದರವನ್ನು ತೊಗಟೆ ಅಥವಾ ಕ್ರಸ್ಟ್ ಎನ್ನುವರು. ಕ್ರಸ್ಟ್ ಭಾಗವು ಭೂಮಿಯ ಮೇಲ್ಮೈಯಿಂದ ಸುಮಾರು ಒಳಭಾಗಕ್ಕೆ 60 ಕಿಲೋಮೀಟರ್ ವರೆಗೆ ವ್ಯಾಪಿಸಿರುವ ಭೂಮಿಯ ಪದರವಾಗಿದೆ. ಕ್ರಸ್ಟ್ ನ ದಪ್ಪವು ಭೂ ಸ್ವರೂಪವನ್ನ ಆಧರಿಸಿದೆ. ಕೆಲವು ಕಡೆ ತೆಳುವು, ಕೆಲವು ಕಡೆ ದಪ್ಪ. ಇದು ಸಾಗರಗಳಲ್ಲಿ ಕಡಿಮೆ ಇದ್ದು ಖಂಡಗಳಲ್ಲಿ ಹೆಚ್ಚಾಗಿದೆ. ಕ್ರಸ್ಟ್ ಪದರವು ಅಗ್ನಿಶಿಲೆ, ಜಲಜ ಶಿಲೆ, ರೂಪಾಂತರ ಶಿಲೆಗಳನ್ನು ಒಳಗೊಂಡಿದೆ. ಕ್ರಸ್ಟ್ ಪದರವನ್ನು 2 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ: ಸಿಯಾಲ್ ಕ್ರಸ್ಟ್ ಮತ್ತು ಸೀಮಾ. ಸಿಯಾಲ್ ಕ್ರಸ್ಟ್ ನ ಹೊರಪದರವನ್ನೇ ಸಿಯಾಲ್ ಪದರವು ಸಿಲಿಕಾನ್ ಹಾಗೂ ಅಲ್ಯೂಮಿನಿಯಂಗಳೆಂಬ ಖನಿಜಾಂಶಗಳಿಂದ ಕೂಡಿದೆ. ಈ ಭಾಗದಲ್ಲಿ ಖನಿಜಗಳ ಸಾಂದ್ರತೆ 2.7 ಇರುತ್ತದೆ. ಸೀಮಾ ಕ್ರಸ್ಟ್ ನ ಒಳಪದರವೇ ಸೀಮಾ ಪದರ. ಇದು ಸಿಲಿಕಾನ್, ಮೆಗ್ನೀಷಿಯಂ ಖನಿಜಗಳಿಂದ ಕೂಡಿದೆ. ಈ ಪದರದಲ್ಲಿ ಖನಿಜಗಳ ಸಾಂದ್ರತೆ 3ರಷ್ಟು ಇರುತ್ತದೆ. ಮಧ್ಯಂತರ ಪದರ ಮ್ಯಾಂಟಲ್. ಇದು ಭೂಮಿಯ ಮಧ್ಯಂತರ ಪದರ. ಇದನ್ನು ಮ್ಯಾಂಟಲ್ ಎನ್ನುವರು. ಇದು ಕ್ರಸ್ಟ್ ನ ನಂತರದ ಪದರವಾಗಿದ್ದು 60 ಕಿಲೋಮೀಟರ್ ನಿಂದ 2900 ಕಿಲೋಮೀಟರ್ ವರೆಗೆ ವ್ಯಾಪಿಸಿದೆ. ಮ್ಯಾಂಟಲ್ ಪದರವನ್ನು ದುರ್ಬಲ ಮಂಡಲ ಎನ್ನುವರು. ಭೂಮಿಯ ಅಂತರಾಳಕ್ಕೆ ಹೋದಂತೆ ಉಷ್ಣತೆ ಹೆಚ್ಚಾಗುತ್ತದೆ. ಭೂಮಿಯ ಆಳ 100 ಮೀಟರ್ ಹೆಚ್ಚಾದಂತೆ 1 ಡಿಗ್ರಿ ಉಷ್ಣಾಂಶ ಹೆಚ್ಚಾಗುತ್ತದೆ. ಆದುದರಿಂದ ಮ್ಯಾಂಟಲ್ ಪದರದಲ್ಲಿರುವ ಸಿಲಿಕಾನ್, ಅಲ್ಯೂಮಿನಿಯಂ, ಕಬ್ಬಿಣದಿಂದ ಮಾಡಲ್ಪಟ್ಟ ಶಿಲೆಗಳಾಗಿವೆ. ಈ ಶಿಲೆಗಳು ಅಧಿಕ ಉಷ್ಣತೆ ಇರುವುದರಿಂದ ಕುದಿಯುತ್ತಿರುತ್ತವೆ. ಇಂತಹ ಶಿಲೆಗಳಿಗೆ ಮ್ಯಾಗ್ಮಾ ಅಥವಾ ಶಿಲಾಪಾಕ ಎನ್ನುವರು. ಇಂತಹ ಶಿಲೆಗಳ ಚಲನೆಯೇ ಭೂಕಂಪಕ್ಕೆ ಕಾರಣವಾಗಿದೆ. ಇದು ದುರ್ಬಲ ಮಂಡಲವಾಗಿರುವುದರಿಂದ ಶಿಲಾಪಾಕವು ಉಷ್ಣತೆಯ ಹೆಚ್ಚಳದಿಂದ ಹೊರನೂಕಲ್ಪಡುತ್ತದೆ. ಇದೇ ಜ್ವಾಲಾಮುಖಿ. ಮ್ಯಾಂಟಲ್ ಭಾಗದಲ್ಲಿ ಖನಿಜಾಂಶಗಳ ಸಾಂದ್ರತೆಯು 4.5 ಇರುತ್ತದೆ. ಗುಟೆನ್ಬರ್ಗ್ ವಿಚ್ಛಿನ್ನತೆ ಮ್ಯಾಂಟಲ್ ನ ಕೊನೆಯ ಹಂತ ಹಾಗೂ ಕೋರ್ನ ಪ್ರಾರಂಭದ ಹಂತದ ಮಧ್ಯ ಪದರವನ್ನು ಗ್ಯುಟೆನ್ಬರ್ಗ್ ಅವಿಚ್ಛಿನ್ನತೆ ಎನ್ನುವರು. ಕೇಂದ್ರಗೋಳ, ಕೋರ್ ಅಥವಾ ಗರ್ಭ. ಭೂಮಿಯ ಅತ್ಯಂತ ಒಳಪದರವೇ ಕೋರ್ ಪದರ. ಇದು ಸುಮಾರು 2900 ಕಿಲೋಮೀಟರ್ ನಿಂದ 6378 ಕಿಲೋಮೀಟರ್ ವರೆಗೆ ವ್ಯಾಪಿಸಿದೆ. ಕೇಂದ್ರಗೋಳದ ಉಷ್ಣಾಂಶವು ಸುಮಾರು 5000 ಡಿಗ್ರಿ ಇರುತ್ತದೆ. ಕೋರ್ ಭಾಗವು ಹೊಂದಿರುವ ಖನಿಜಾಂಶ ಅವುಗಳ ಸ್ಥಿತಿ ಭೂಕಂಪನದ ಅಲೆಯನ್ನು ಆಧರಿಸಿ 2 ಭಾಗವಾಗಿ ವಿಂಗಡಿಸಲಾಗಿದೆ. ಕೇಂದ್ರ ಭಾಗದ 2 ಭಾಗಗಳು: ಹೊರ ಕೇಂದ್ರ ಭಾಗ ಕಬ್ಬಿಣ, ನಿಕ್ಕಲ್, ಫೆನಿಯಿಂದ ಆಗಿದೆ. ಒಳ ಕೇಂದ್ರ ಭಾಗ ನಿಕ್ಕಲ್, ಕಬ್ಬಿಣ, ನಿಫೆಯಿಂದ ಆಗಿದೆ. ಹೊರ ಕೇಂದ್ರ ಗೋಳ. ಇದು ಕಬ್ಬಿಣ, ನಿಕ್ಕಲ್ ಎಂಬ ಖನಿಜಾಂಶಗಳಿಂದ ಕೂಡಿದ್ದು ಇದು 2900 ಕಿಲೋಮೀಟರ್ ನಿಂದ 5150 ಕಿಲೋಮೀಟರ್ ವರೆಗೆ ವ್ಯಾಪಿಸಿದೆ. ಒಳ ಕೇಂದ್ರ ಗೋಳ. ಇದು ನಿಕ್ಕಲ್, ಕಬ್ಬಿಣ ಎಂಬ ಖನಿಜಾಂಶ ಹೊಂದಿದ್ದು ಇದನ್ನು ನಿಫೆ ಎನ್ನುವರು. ಇದು 5150 ಕಿಲೋಮೀಟರ್ ನಿಂದ 6378 ಕಿಲೋಮೀಟರ್ ವರೆಗೆ ವ್ಯಾಪಿಸಿದೆ. ಖನಿಜಾಂಶಗಳು ಘನರೂಪದಲ್ಲಿದ್ದು ಇದರ ಸಾಂದ್ರತೆ 11 ಇರುತ್ತದೆ. ಭೂಮಿಯ ಪದರಗಳ ಬಗ್ಗೆ ತಿಳಿದುಕೊಳ್ಳೋಣ. ಭೂಮಿಯ ಮೇಲ್ಮೈಯಿಂದ ಅಂತರಾಳದಿಂದ ಹೋದಂತೆ ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ? 3. ಭೂಮಿಯ ಒಳಪದರಗಳ ಸರಿಯಾದ ಅನುಕ್ರಮ: ಕ್ರಸ್ಟ್, ಮ್ಯಾಂಟಲ್, ಕೋರ್. ತೊಗಟೆ, ಕವಚ, ಗರ್ಭ. ಭೂಮಿಯ ಹೊರಪದರ ಕ್ರಸ್ಟ್ ಅಥವಾ ತೊಗಟೆ. ಕ್ರಸ್ಟ್ ಯಾವ ವಿಧದ ಶಿಲೆಗಳನ್ನು ಒಳಗೊಂಡಿದೆ? ಅಗ್ನಿಶಿಲೆ, ಜಲಜ ಶಿಲೆ. ರೂಪಾಂತರ ಶಿಲೆ. ಕ್ರಸ್ಟ್ ನ ಹೊರಪದರವನ್ನು ಹೀಗೆಂದು ಕರೆಯುತ್ತಾರೆ: ಸಿಯಾಲ್ ನ ಪದರವು ಈ ಕೆಳಗಿನ ಖನಿಜಾಂಶ ಹೊಂದಿರುತ್ತದೆ: ಸಿಲಿಕಾನ್, ಅಲ್ಯೂಮಿನಿಯಂ. ಕ್ರಸ್ಟ್ ನ ಒಳಪದರವನ್ನು ಹೀಗೆಂದು ಕರೆಯುತ್ತಾರೆ: ಸೀಮಾ ಪದರದಲ್ಲಿರುವ ಖನಿಜಾಂಶ ಸಿಲಿಕಾನ್, ಮೆಗ್ನೀಷಿಯಂ. ಭೂಮಿಯ ಅತ್ಯಂತ ಒಳಭಾಗವೇ ಕೋರ್ ಅಥವಾ ಗರ್ಭ. ನಿಫೆ ಎಂದು ಕರೆಯಲ್ಪಡುವ ಗೋಳ, ಒಳ ಕೇಂದ್ರ ಗೋಳ. ಭೂಮಿಯ ಹೊರಪದರದಲ್ಲಿರುವ ಖನಿಜಾಂಶಗಳಲ್ಲಿ ಹೆಚ್ಚಾಗಿರುವ ಲೋಹ ಅಲ್ಯೂಮಿನಿಯಂ. ಕೇಂದ್ರ ಗೋಳದ ಉಷ್ಣಾಂಶ ಅಧಿಕವಾಗಿರುತ್ತದೆ. ದುರ್ಬಲ ಮಂಡಲ ಎಂದು ಕರೆಯಲ್ಪಡುವ ಪದರ ಕೇಂದ್ರ ಗೋಳ ಅಥವಾ ಗರ್ಭ. ಮೆಹರೋವಿಸಿಕ್ ಅವಿಚ್ಛಿನ್ನತೆ. ಕ್ರಸ್ಟ್ ಮತ್ತು ಮ್ಯಾಂಟಲ್ ನ ನಡುವಿನ ಸೀಮೆ. ಭೂಮಿಯ ಒಳಪದರದಲ್ಲಿ ಮ್ಯಾಂಟಲ್ ಭಾಗದ ವಿಸ್ತೀರ್ಣ 50%ರಷ್ಟು. ಗುಟೆನ್ಬರ್ಗ್ ಅವಿಚ್ಛಿನ್ನತೆ. ಕೋರ್ ಮತ್ತು ಮ್ಯಾಂಟಲ್ ನ ನಡುವಿನ ಸೀಮೆ. ಕೋರ್ ವಲಯದ ಖನಿಜಾಂಶಗಳು ನಿಕ್ಕಲ್ ಮತ್ತು ಕಬ್ಬಿಣ. ಭೂಮಿಯ ಆಳಕ್ಕೆ ಹೋದಂತೆ ಉಷ್ಣತೆ ಹೆಚ್ಚಾಗುತ್ತದೆ. ಭೂಮಿಯ ಹೊರಪದರ ಹಾಗೂ ಸಮುದ್ರದ ಮೇಲ್ಮೈ ಲಿಥೋಸ್ಫಿಯರ್. ಭೂಗೋಳಾರ್ಧ ಎಂದು ಕರೆಯಲ್ಪಡುವ ಗೋಳ ಉತ್ತರಾರ್ಧ ಗೋಳ. ಭೂಮಿಯ ಹೆಚ್ಚು ಭಾಗ ಕಂಡುಬರುವುದು ಉತ್ತರಾರ್ಧ ಗೋಳದಲ್ಲಿ. ಭೂಮಿಯ ಆಳ 100 ಮೀಟರ್ ಹೆಚ್ಚಾದಂತೆ ಎಷ್ಟು ಉಷ್ಣತೆ ಹೆಚ್ಚಾಗುತ್ತದೆ? 1 ಡಿಗ್ರಿ ಸೆಲ್ಸಿಯಸ್. ಭೂಮಿಯ ಒಳಭಾಗ ಅಥವಾ ಗರ್ಭದಲ್ಲಿರುವ ಶಿಲಾಪಾಕ ಮ್ಯಾಗ್ಮಾ ಅಥವಾ ಲಾವಾರಸ. ಸೀಮಾ ಪದರ
ಪದರವು ಈ ಕೆಳಗಿನ ಯಾವ ಖನಿಜಾಂಶಗಳನ್ನು ಒಳಗೊಂಡಿದೆ? ಸಿಲಿಕಾನ್, ಮೆಗ್ನೀಷಿಯಂ. ಕೇಂದ್ರಗೋಳವನ್ನು ಹೀಗೆಂದು ಕರೆಯುತ್ತಾರೆ? ಕೋರ್ ಅಥವಾ ಗರ್ಭ. ಕೇಂದ್ರಗೋಳವು ಎಷ್ಟು ಭಾಗವಾಗಿ ವಿಂಗಡಿಸಲಾಗಿದೆ? 2. ಕೇಂದ್ರಗೋಳದ ಒಳಕೇಂದ್ರಗೋಳವನ್ನು ನಿಫೆ ಎಂದು ಕರೆಯಲು ಕಾರಣ? ಕಬ್ಬಿಣ ಮತ್ತು ನಿಕ್ಕಲ್ ಮತ್ತು ಕಬ್ಬಿಣ ಸಾಂದ್ರತೆ ಹೆಚ್ಚಾಗಿರುವುದು. ಈಗ ಶಿಲೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಭೂಮಿ ಮೇಲ್ಮೈ ಹಾಗೂ ಗರ್ಭದಲ್ಲಿ 40 ಕಿಲೋಮೀಟರ್ ಆಳದವರೆಗೆ ಕಂಡುಬರುವ ಮೃದುವಾದ ಜೇಡಿ ಮಣ್ಣು, ಚಿಕ್ಕ ಕಲ್ಲು, ಗಟ್ಟಿಯಾದ ಪದಾರ್ಥಗಳನ್ನು ಶಿಲೆ ಎನ್ನುವರು. ಶಿಲೆಗಳ ವಿಧಗಳು 3. ಅಗ್ನಿಶಿಲೆ, ಜಲಜಶಿಲೆ, ರೂಪಾಂತರ ಶಿಲೆ. ಅಗ್ನಿಶಿಲೆ ಭೂಮಿಯ ಅಂತರಾಳದಲ್ಲಿರುವ ಶಿಲಾಪಾಕವು ಜ್ವಾಲಾಮುಖಿಯಾಗಿ ಹೊರಬಂದ ಶಿಲಾಪಾಕವು ಆರಿ ಹೆಪ್ಪುಗಟ್ಟಿದಾಗ ಅಗ್ನಿಶಿಲೆಯಾಗುತ್ತದೆ. ಇವು ಗಟ್ಟಿಯಾದ ಶಿಲೆಗಳಾಗಿವೆ. ಇವುಗಳನ್ನು ಇಂಗ್ಲಿಷ್ ನಲ್ಲಿ ಇಗ್ನೀಷಿಯಸ್ ರಾಕ್ ಎನ್ನುವರು. ಕಡಿಮೆ ಲೋಹದ ಖನಿಜಾಂಶಗಳನ್ನು ಹೊಂದಿದ್ದು ಹೆಚ್ಚಿನ ಪ್ರಮಾಣದ ಸಿಲಿಕಾನ್ ಅನ್ನು ಒಳಗೊಂಡ ಲಾವಾರಸದಿಂದ ಉತ್ಪತ್ತಿಯಾದ ಶಿಲೆಯೇ ಆಮ್ಲೀಯ ಲಾವಾರಸ ಶಿಲೆ ಎನ್ನುವರು. ಅಗ್ನಿಶಿಲೆಗಳು ಅವುಗಳಲ್ಲಿ 2 ವಿಧಗಳು, ಗ್ರಾನೈಟ್ ಮತ್ತು ಬಾಸ್ಟೆಲ್. ಗ್ರಾನೈಟ್ ಭೂಮಿಯ ಗರ್ಭದಿಂದ ಹೊರಬಂದ ಲಾವಾರಸವು ನಿಧಾನವಾಗಿ ತಂಪಾಗಿ ಉತ್ಪತ್ತಿಯಾಗುವ ಶಿಲೆ ಗ್ರಾನೈಟ್ ಶಿಲೆ. ಇವುಗಳನ್ನು ಚನ್ನಪಟ್ಟಣ, ರಾಮನಗರ, ಮೈಸೂರು, ಬಳ್ಳಾರಿಗಳಲ್ಲಿ ಕಾಣಬಹುದು. ಬಾಸ್ಟೆಲ್ ಭೂಮಿಯ ಗರ್ಭದಿಂದ ಹೊರಬಂದ ಲಾವಾರಸವು ತಕ್ಷಣ ತಂಪಾದರೆ ಉತ್ಪತ್ತಿಯಾಗುವ ಶಿಲೆ ಬಾಸ್ಟೆಲ್ ಶಿಲೆ. ಇವುಗಳು ಬೀದರ್, ಬೆಳಗಾಂ, ರಾಯಚೂರಿನಲ್ಲಿ ಕಂಡುಬರುತ್ತವೆ. ಜಲಜ ಶಿಲೆ ನದಿ ಅಥವಾ ಪ್ರವಾಹದಿಂದ ಕಲ್ಲುಗಳ ಚೂರುಗಳು, ಮರಳುಗಳು ಸರೋವರಗಳಿಗೆ ತಲುಪುತ್ತವೆ. ಹೀಗೆ ಹೊತ್ತು ತಂದ ಕಲ್ಲು ಚೂರುಗಳು, ಮರಳುಗಳು ರಾಶಿಯಾಗಿ ದಪ್ಪ ಪದರಗಳಾಗುತ್ತವೆ. ನಂತರ ಸರೋವರದ ನೀರಿನ ಅತಿಯಾದ ಒತ್ತಡದಿಂದಾಗಿ ಶಿಲೆಯಾಗಿ ಮಾರ್ಪಾಟಾಗುತ್ತವೆ. ಜಲಜ ಶಿಲೆಯು ಸಮುದ್ರದ ಆಳದಲ್ಲಿ ಉಂಟಾಗುತ್ತದೆ. ಜಲಜ ಶಿಲೆಯನ್ನು ಸೆಡಿಮೆಂಟರಿ ರಾಕ್ ಅಥವಾ ಸೆಡಿಮೆಂಟರಿ ಶಿಲೆ ಎನ್ನುವರು. ರೂಪಾಂತರ ಶಿಲೆ ಅಗ್ನಿಶಿಲೆ ಅಥವಾ ಜಲಜ ಶಿಲೆ ಶಾಖ, ಹಿಮ, ಗಾಳಿಯ ಪ್ರಭಾವಕ್ಕೆ ಒಳಗಾಗಿ ಮತ್ತೊಂದು ರೂಪಕ್ಕೆ ಪರಿವರ್ತನೆಯಾಗುತ್ತದೆ. ಇದನ್ನೇ ರೂಪಾಂತರ ಶಿಲೆ ಎನ್ನುವರು. ರೂಪಾಂತರ ಶಿಲೆಯು ಕ್ರಮೇಣವಾಗಿ ಉಂಟಾಗುವ ಶಿಲೆಯಾಗಿದೆ. ಈಗ ಮೂಲ ಶಿಲೆ ಮತ್ತು ರೂಪಾಂತರಗೊಂಡ ಶಿಲೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೂಲ ಶಿಲೆ ಮರಳು, ರೂಪಾಂತರಗೊಂಡ ಶಿಲೆ ಬೆಣಚುಕಲ್ಲು. ಮೂಲ ಶಿಲೆ ಗ್ರಾನೈಟ್, ರೂಪಾಂತರಗೊಂಡ ಶಿಲೆ ನೀಸ್ ಶಿಲೆಗಳು. ಮೂಲ ಶಿಲೆ ಕಲ್ಲಿದ್ದಲು, ರೂಪಾಂತರಗೊಂಡ ಶಿಲೆ ಗ್ರಾಫೈಟ್. ಮೂಲ ಶಿಲೆ ಇಂಗಾಲ, ರೂಪಾಂತರಗೊಂಡ ಶಿಲೆ ವಜ್ರ. ಶಿಲೆಗಳ ಬಗ್ಗೆ ಅಧ್ಯಯನ ಮಾಡುವ ವಿಷಯಕ್ಕೆ ಪೆಟ್ರೋಲಜಿ ಎನ್ನುತ್ತೇವೆ. ಶಿಲೆಗಳು ಭೂಮಿಯಲ್ಲಿ ಯಾವ ಮಟ್ಟದವರೆಗೆ ಕಂಡುಬರುತ್ತವೆ? 40 ಕಿಲೋಮೀಟರ್ ಆಳದವರೆಗೆ. ಶಿಲೆಗಳಲ್ಲಿ ಎಷ್ಟು ವಿಧ? 3. ಅಗ್ನಿಶಿಲೆಗೆ ಸಂಬಂಧಿಸಿದ ಹೇಳಿಕೆಗಳು. ಭೂ ಆಳದ ಕುದಿಯುವ ಶಿಲಾಪಾಕವು ಆರಿ ಹೆಪ್ಪುಗಟ್ಟಿದಾಗ ಉಂಟಾದ ಶಿಲೆಗಳು. ಗ್ರಾನೈಟ್, ಬಾಸ್ಟೆಲ್, ಅಗ್ನಿಶಿಲೆ ಉದಾಹರಣೆ. ಇವು ಗಟ್ಟಿಯಾದ ಶಿಲೆಗಳಾಗಿವೆ. ಜಲಜ ಶಿಲೆಗೆ ಸಂಬಂಧಿಸಿದ ಹೇಳಿಕೆಗಳು. ಸಾಗರ, ಸಮುದ್ರದ ಆಳದಲ್ಲಿ ಉಂಟಾಗುತ್ತದೆ. ಇದನ್ನು ಸೆಡಿಮೆಂಟರಿ ಶಿಲೆಗಳು ಎನ್ನುವರು. ಡೋಲಾಮೈಟ್, ಸುಣ್ಕಲ್ಲು, ಮರಳುಕಲ್ಲು ಉದಾಹರಣೆಗಳು. ರೂಪಾಂತರ ಶಿಲೆಗೆ ಉದಾಹರಣೆ ಗ್ರಾಫೈಟ್, ಕ್ವಾರ್ಟ್ಸ್, ಅಮೃತ ಶಿಲೆ, ಸುಣ್ಣದ ಕಲ್ಲಿನ ರೂಪಾಂತರ, ಸ್ಲೇಟುಗಳು. ಸೀಳು ಶಿಲೆಯು ಉಂಟಾಗುವುದು ಗ್ರಾನೈಟ್ ಶಿಲೆಯಿಂದ. ಸಮುದ್ರದ ತಳದಲ್ಲಿ ಉತ್ಪತ್ತಿಯಾಗುವ ಬಿಳಿ ಶಿಲೆ ಡೋಲೋಮೈಟ್. ಪಟ್ಟೆ ಶಿಲೆಯು ಈ ಶಿಲೆಯ ರೂಪಾಂತರ ಬಾಸ್ಟಲ್. ಅತಿ ಬೆಲೆ ಬಾಳುವ ಶಿಲೆಗಳು ವಜ್ರ, ರೂಬಿ. ಸೆಡಿಮೆಂಟರಿ ಎಂದರೆ ಪದರ ಶಿಲೆ, ಕಣಗಳು, ಜಲಜ. ಜ್ವಾಲಾಮುಖಿ ಶಿಲೆಗೆ ಉತ್ತಮ ಉದಾಹರಣೆ ಬಾಸ್ಟೆಲ್. ಶಿಲಾರಸವು ತಂಪಾಗುವಿಕೆಯಿಂದ ಉಂಟಾದ ಶಿಲೆ ಅಗ್ನಿಶಿಲೆಗಳು. ಜಲಜ ಶಿಲೆಗೆ ಉದಾಹರಣೆ ಕಲ್ಲುಪ್ಪು, ಜಿಪ್ಸಮ್, ಕಲ್ಲಿದ್ದಲು. ಶಿಲೆಗಳು ಈ ಕೆಳಗಿನ ವಿಧಾನದಿಂದ ನಗ್ನೀಕರಣವಾಗುತ್ತದೆ. ಸೂರ್ಯನ ಶಾಖ, ನದಿಗಳ ಪ್ರಕ್ರಿಯೆ, ಮಾರುತಗಳ ಪ್ರಕ್ರಿಯೆ. ಶಿಲೆಗಳು ಈ ವಿಧಾನಗಳಿಂದ ಶಿಥಿಲೀಕರಣವಾಗುತ್ತವೆ. ಭೌತಿಕ, ಜೈವಿಕ, ರಾಸಾಯನಿಕ ವಿಧಾನಗಳಿಂದ. ಮಾನವನಿಂದ ಶಿಲೆ ಶಿಥಿಲೀಕರಣವಾದರೆ ಅದು ಜೈವಿಕ ಶಿಥಿಲೀಕರಣ. ಈಗ ವಾಯುಗೋಳದ ಬಗ್ಗೆ ತಿಳಿದುಕೊಳ್ಳೋಣ. ಭೂಮಿಯನ್ನು ಎಲ್ಲೆಡೆ ತೆಳುವಾದ ಪೊರೆಯಂತೆ ಸುತ್ತುವರೆದಿರುವ ವಾಯುರಾಶಿ ವಾಯುಮಂಡಲ. ಭೂಮಿಯನ್ನು ಆವರಿಸಿರುವ ಗಾಳಿಯ ಪದರಕ್ಕೆ ವಾಯುಮಂಡಲ ಎನ್ನುತ್ತೇವೆ. ವಾಯುಮಂಡಲದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಅನಿಲ, ಸಾರಜನಕ 78%. ವಾಯುಮಂಡಲದ ಅತ್ಯಂತ ಕೆಳಸ್ತರ ಪರಿವರ್ತನಾ ಮಂಡಲ. ಜಲಚಕ್ರ ಕಂಡುಬರುವ ವಾಯುಮಂಡಲದ ವಲಯ ಟ್ರೋಪೋಸ್ಫಿಯರ್ ಅಥವಾ ಪರಿವರ್ತನಾ ವಲಯ ಅಥವಾ ಹವಾಗೋಳ. ಪರಿವರ್ತನಾ ಮಂಡಲಕ್ಕೆ ಹೀಗೆ ಕರೆಯುತ್ತಾರೆ: ವಾಯುಗುಣದ ಜನಕ ಅಥವಾ ಹವಾಗೋಳ. ಪರಿವರ್ತನಾ ಮಂಡಲವು ಭೂಮೇಲ್ಮೈಯಿಂದ ವಿಸ್ತರಿಸಿರುವ ಸರಾಸರಿ ಎತ್ತರ 12 ಕಿಲೋಮೀಟರ್ ಎತ್ತರ. ಭೂ ಪರಿವರ್ತನಾ ಮಂಡಲದಿಂದ ಮೇಲೆ 50 ಕಿಲೋಮೀಟರ್ ಎತ್ತರದವರೆಗೆ ವಿಸ್ತರಿಸಿದ ವಲಯ ಸಮೋಷ್ಣ ಮಂಡಲ. ಓಝೋನ್ ಅನಿಲವನ್ನು ಅತಿ ಹೆಚ್ಚಾಗಿ ಹೊಂದಿರುವ ವಾಯುಮಂಡಲ ಸಮೋಷ್ಣ ಮಂಡಲ. ವಾಯುಮಂಡಲದಲ್ಲಿ 20 ರಿಂದ 100 ಕಿಲೋಮೀಟರ್ ಎತ್ತರದವರೆಗಿನ ಭಾಗ ಫೋಟೋ ರಾಸಾಯನಿಕ ಕ್ರಿಯೆ. ರಾಸಾಯನಿಕ ಮಂಡಲ ಎಂದು ಕರೆಯುವ ಮಂಡಲ ಸಮೋಷ್ಣ ವಲಯ. ಅತಿ ಹೆಚ್ಚು ಉಷ್ಣಾಂಶದಿಂದ ಅನಿಲ ಕಣಗಳು ಅಯಾನುಗಳಾಗಿ ಪರಿವರ್ತನೆ ಹೊಂದಿರುವ ಮೇಲ್ಪದರು ಹಾಗೂ ಅಯಾನುರಹಿತವಾದ ಕೆಳಸ್ತರಗಳನ್ನು ಬೇರ್ಪಡಿಸುವ ವಲಯ ಮಧ್ಯಂತರ ವಲಯ. ಮಧ್ಯಂತರ ಮಂಡಲ. ವಾಯುಗೋಳದ ಅತ್ಯಂತ ಶೀತವಾದ ಸ್ತರ
ಮಧ್ಯಂತರ ಮಂಡಲ. ಹೋಮೋಸ್ಪಿಯರ್ ಮತ್ತು ಹೆಟರೋಸ್ಪಿಯರ್ ಗಳನ್ನ ಬೇರ್ಪಡಿಸುವುದು ಮೀಸೋಪೌಜ್. ಮಧ್ಯಂತರ ಮಂಡಲದಿಂದ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ನಿರಂತರವಾಗಿ ಹೆಚ್ಚುವುದು. ಅಯಾನು ಮಂಡಲ ಅಥವಾ ಉಷ್ಣತಾ ವಲಯವು ವಿಸ್ತರಿಸಿದ ಎತ್ತರ 50 ಕಿಲೋಮೀಟರ್ನಿಂದ 80 ಕಿಲೋಮೀಟರ್. ಅಯಾನು ಮಂಡಲವನ್ನು ಕಂಡುಹಿಡಿದವರು ಕೆನಲಿ ಮತ್ತು ಹೀವಿಸೈಡ್. ರೇಡಿಯೋ ಅಲೆಗಳನ್ನು ಭೂಮಿಗೆ ಹಿಂದಿರುಗಿಸಿ ರೇಡಿಯೋ ಸಂಪರ್ಕವನ್ನು ಮಾಡಲು ಸಹಾಯಕವಾದ ವಾಯುಗೋಳದ ಸ್ತರ ಉಷ್ಣತಾ ವಲಯ ಅಥವಾ ಅಯಾನು ಸ್ತರ ಅಯನೋಸ್ಪಿಯರ್. ವಾಯುಗೋಳದ ಬಾಹ್ಯ ಮಂಡಲದಲ್ಲಿರುವ ಅನಿಲಗಳು, ಜಲಜನಕ ಮತ್ತು ಹೀಲಿಯಂ. ವಾಯುವಿನ ಉಷ್ಣತೆಯನ್ನು ಅಳೆಯುವ ಉಪಕರಣ ಉಷ್ಣತಾ ಮಾಪಕ. ವಾಯುಗೋಳದಲ್ಲಿ ಒತ್ತಡದ ಹಂಚಿಕೆಯ ಮೇಲೆ ಪ್ರಭಾವ ಬೀರುವ ಅಂಶ ಪೃಥ್ವಿಯ ದೈನಿಕ ಚಲನೆ. ವಾಯುವಿನ ಒತ್ತಡವನ್ನು ಅಳೆಯುವ ಉಪಕರಣ ವಾಯುಭಾರ ಮಾಪಕ ಬಾರೋಮೀಟರ್. ಈಗ ಆರ್ದ್ರತೆ ಮತ್ತು ಮಳೆ ಬಗ್ಗೆ ತಿಳಿದುಕೊಳ್ಳೋಣ. ವಾಯುವಿನಲ್ಲಿರುವ ತೇವಾಂಶ ಅಥವಾ ನೀರಾವಿಯೇ ಆರ್ದ್ರತೆ ಹ್ಯುಮಿಡಿಟಿ. ನೀರು ಆವಿಯಾಗಿ ಪರಿವರ್ತನೆಯಾಗುವ ಪ್ರಕ್ರಿಯೆ ಬಾಷ್ಪೀಭವನ ಎವಾಪರೇಷನ್. ನೀರಾವಿಯು ನೀರಾಗಿ ಬದಲಾಗುವ ಪ್ರಕ್ರಿಯೆ ಸಾಂದ್ರೀಕರಣ ಕಂಡೆನ್ಸೇಷನ್. ಅತ್ಯಂತ ಆಳವಾದ ಚಾಲೆಂಜರ್ ಸಾಗರ, ತಗ್ಗು ಇರುವ ಪ್ರದೇಶ ಪೆಸಿಫಿಕ್ ಸಾಗರ, ಮೆರಿಯಾನ್ ಕಂದಕ. ಸಾಗರದ ತಳದಲ್ಲಿರುವ ಬೆಟ್ಟಗಳ ಹೆಸರು ಅಂತರ್ಗತಿಕ ಗಿರಿಶ್ರೇಣಿ. ಸಾಗರದ ಪ್ರತಿ 1000 ಗ್ರಾಂ ನೀರಿನಲ್ಲಿರುವ ಲವಣದ ಪ್ರಮಾಣ 33ರಿಂದ 36ರಷ್ಟು, ಶೇಕಡಾ 33ರಿಂದ ಶೇಕಡಾ 36ರಷ್ಟು. ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಲವಣಯುಕ್ತ ಸಮುದ್ರ ಮೃತ ಸಮುದ್ರ. ಹಿಂದೂ ಮಹಾಸಾಗರದ ಮೊಂಜಾಬಿಕ್ ಪ್ರವಾಹ ಮತ್ತು ಮಡಗಾಸ್ಕರ್ ಪ್ರವಾಹಗಳು ಉಷ್ಣ ಪ್ರವಾಹಗಳು. ಉಬ್ಬರವಿಳಿತಗಳು ಉಂಟಾಗಲು ಕಾರಣ ಚಂದ್ರ ಮತ್ತು ಸೂರ್ಯರ ಆಕರ್ಷಣಾ ಬಲ. ಅಧಿಕ ಭರತ ಉಂಟಾಗುವ ದಿನ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನ. ಭಾರತದ ಭವಿಷ್ಯದ ವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಸೌರಶಕ್ತಿ ಕೇಂದ್ರಗಳು. ಮಣ್ಣಿನಲ್ಲಿಯೇ ಕೊಳೆತ ಜೀವಿಗಳ ಅಂಶಗಳು ಹ್ಯೂಮಸ್ ಅಥವಾ ಜೈವಿಕಾಂಶ. ಮಣ್ಣಿನ ನಿರ್ಮಾಣ ಮತ್ತು ಹಂಚಿಕೆಯನ್ನು ವಿವರಿಸುವ ಶಾಸ್ತ್ರ ಮಣ್ಣಿನ ಶಾಸ್ತ್ರ. ಈಗ ಭೂಮಿಯ ಬಗ್ಗೆ ತಿಳಿದುಕೊಳ್ಳೋಣ. ಸೌರಮಂಡಲದ ಅತಿ ದೊಡ್ಡ ಗ್ರಹ. ಸೂರ್ಯನಿಂದ ಇರುವ ದೂರಕ್ಕನುಗುಣವಾಗಿ 3ನೇ ಗ್ರಹವಾಗಿದೆ. ಸೌರಮಂಡಲದ ಘನರೂಪಿ ಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹವಾಗಿದೆ. ಸೌರಮಂಡಲದಲ್ಲಿ ಜೀವರಾಶಿ ಹೊಂದಿರುವ ಏಕೈಕ ಗ್ರಹವಾಗಿದೆ. ಸೌರಮಂಡಲದಲ್ಲಿ ಅತಿ ಹೆಚ್ಚಿನ ಸಾಂದ್ರತೆ ಹೊಂದಿರುವ ಗ್ರಹವಾಗಿದೆ. ಭೂಮಿಯು ಹುಟ್ಟಿ 457 ಕೋಟಿ ವರ್ಷಗಳಾಗಿವೆ. ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಚಂದ್ರ. ಚಂದ್ರನು ರೂಪುಗೊಂಡು 453 ಕೋಟಿ ವರ್ಷಗಳಾಗಿವೆ. ಭೂಗರ್ಭವು ಕಬ್ಬಿಣದಿಂದ ನಿರ್ಮಿತವಾಗಿರುವುದರಿಂದ ಕಾಂತಕ್ಷೇತ್ರ ಉತ್ಪಾದಿಸುತ್ತದೆ. ಭೂಮಿಯ ಮೇಲ್ಮೈ 71% ಉಪ್ಪು ನೀರಿನಿಂದ ಆವೃತವಾಗಿದೆ, ಅಂದರೆ ಸಮುದ್ರ ಸಾಗರದಿಂದ ಆವೃತವಾಗಿದೆ. ಭೂಮಿ ತನ್ನ ಅಕ್ಷದ ಸುತ್ತಲೂ 23 ಗಂಟೆ 56 ನಿಮಿಷ 4.191 ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತದೆ. ಈ ಅವಧಿಗೆ ನಾಕ್ಷತ್ರಿಕ ದಿನ ಎನ್ನುವರು. ಭೂಮಿಯು ಪಶ್ಚಿಮದಿಂದ ಪೂರ್ವದ ಕಡೆಗೆ ತಿರುಗುತ್ತದೆ. ಎಕ್ಸ್ ಫ್ಲೋರಸ್ ನೌಕೆಯು 1956ರಲ್ಲಿ ಮೊದಲ ಬಾರಿಗೆ ಅಂತರಿಕ್ಷದಿಂದ ಭೂಮಿಯ ಛಾಯಾಚಿತ್ರ ತೆಗೆಯಿತು. ಯೂರಿ ಗಗಾರಿನ್ 1961ರಲ್ಲಿ ಅಂತರಿಕ್ಷದಿಂದ ಭೂಮಿಯನ್ನು ಮೊಟ್ಟ ಮೊದಲ ಬಾರಿಗೆ ವೀಕ್ಷಿಸಿದ ಮಾನವ. ಅಪೋಲೋ 8ರ ಸಿಬ್ಬಂದಿ ಮೊದಲ ಬಾರಿಗೆ 1968ರಲ್ಲಿ ಚಂದ್ರ ಕಕ್ಷೆಯಿಂದ ಭೂಮಿ ಉದಯವನ್ನು ವೀಕ್ಷಿಸಿದ್ದು. ಅಪೋಲೋ 17ರ ಸಿಬ್ಬಂದಿಯು ಮೊದಲ ಬಾರಿ ನೀಲಿ ಗೋಲ ಛಾಯಾಚಿತ್ರವನ್ನು ಸಂಪಾದಿಸಿತು. ಈಗ ಉಪಗ್ರಹಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾವುದೇ ಗ್ರಹದ ಸುತ್ತ ಸುತ್ತುವ ಆಕಾಶಕಾಯಗಳನ್ನು ಉಪಗ್ರಹ ಎನ್ನುವರು. ಉಪಗ್ರಹದ ವಿಧಗಳು ಸ್ವಾಭಾವಿಕ ಉಪಗ್ರಹಗಳು ಮತ್ತು ಕೃತಕ ಉಪಗ್ರಹಗಳು. ಸೌರವ್ಯೂಹದಲ್ಲಿ ಗ್ರಹದ ಸುತ್ತ ನೈಸರ್ಗಿಕವಾಗಿ ಸುತ್ತುವ ಆಕಾಶಕಾಯಗಳಿಗೆ ಸ್ವಾಭಾವಿಕ ಉಪಗ್ರಹಗಳು ಎನ್ನುವರು. ಉದಾಹರಣೆಗೆ ಚಂದ್ರ ಭೂಮಿಯ ಸ್ವಾಭಾವಿಕ ಉಪಗ್ರಹವಾಗಿದೆ. ಕೃತಕ ಉಪಗ್ರಹಗಳು ಮಾನವನು ಅನೇಕ ಉದ್ದೇಶಗಳಿಗಾಗಿ ನಿಗದಿತ ತಂತ್ರಜ್ಞಾನಗಳನ್ನು ಒಳಗೊಂಡು ಭೂಮಿಯ ಸುತ್ತ ಸುತ್ತುವ ಉಪಗ್ರಹಗಳಿಗೆ ಕೃತಕ ಉಪಗ್ರಹಗಳು ಅಥವಾ ಮಾನವ ನಿರ್ಮಿತ ಉಪಗ್ರಹಗಳು ಎನ್ನುತ್ತೇವೆ. ವಿವಿಧ ರಾಷ್ಟ್ರಗಳು ಉಡಾಯಿಸಿ ಭೂಮಿಯ ಸುತ್ತ ಸುತ್ತುತ್ತಿರುವ ಆಕಾಶಕಾಯಗಳ ಸಂಖ್ಯೆ 23,000ಕ್ಕಿಂತ ಹೆಚ್ಚಾಗಿರುತ್ತದೆ. ಕೃತಕ ಉಪಗ್ರಹದ ವಿಧಗಳು ದೂರ ಸಂಪರ್ಕ ಉಪಗ್ರಹಗಳು, ದೂರ ಪ್ರಸಾರ ಉಪಗ್ರಹಗಳು ಅಥವಾ ನೇರ ಪ್ರಸಾರಕ ಉಪಗ್ರಹಗಳು, ಭೂ ಸರ್ವೇಕ್ಷಣಾ ಉಪಗ್ರಹಗಳು, ಶೋಧನೆ ಮತ್ತು ರಕ್ಷಣೆಯಲ್ಲಿನ ಉಪಗ್ರಹಗಳು, ಹವಾಮಾನ ಉಪಗ್ರಹಗಳು, ಯಾನ ನಿರ್ವಹಣಾ ಉಪಗ್ರಹಗಳು, ಮಿಲಿಟರಿ ಉಪಗ್ರಹಗಳು. ದೂರ ಸಂಪರ್ಕ ಉಪಗ್ರಹಗಳು ಭೂಮಿಯ ಒಂದು ಕೇಂದ್ರದಿಂದ ಸಂಕೇತಗಳನ್ನು ಸಂಗ್ರಹಿಸಿ ಭೂಮಿಯ ಮತ್ತೊಂದು ಕೇಂದ್ರಕ್ಕೆ ರವಾನಿಸುವುದು. ಉದಾಹರಣೆಗೆ ಖಂಡಾಂತರ ದೂರವಾಣಿ ಸೌಲಭ್ಯ. ದೂರ ಪ್ರಸಾರಕ ಉಪಗ್ರಹಗಳು ಭೂ ಕೇಂದ್ರದಿಂದ ಸಂಕೇತಗಳನ್ನು ಸ್ವೀಕರಿಸುವ ದೇಶಾದ್ಯಂತ ಇರುವ ಕೇವಲ ಅಥವಾ ಮರುಪ್ರಸಾರ ಕೇಂದ್ರಗಳನ್ನು ಬಿತ್ತರಿಸುತ್ತದೆ. ಉಪಗ್ರಹಾಧಾರಿತ ವಿದ್ಯಾ ಪ್ರಸಾರವು ಇದೇ ರೀತಿ ಕಾರ್ಯ ಮಾಡುತ್ತದೆ. ಉಪಗ್ರಹ, ಪ್ರಸಾರ ಕೇಂದ್ರ, ಪ್ರಸಾರ, ಮರುಪ್ರಸಾರ. ಭೂ ಸರ್ವೇಕ್ಷಣಾ ಉಪಗ್ರಹ ಅಥವಾ ದೂರ ಸಂವೇದಿ ಉಪಗ್ರಹ IRS ಇಂಡಿಯನ್ ರಿಮೋಟ್ ಸ್ಯಾಟಲೈಟ್ ಭೂಮಿಯಲ್ಲಿನ ಜಲ, ನೆಲ, ಬೆಳೆ ಸಮೀಕ್ಷೆ ಮಾಡುವ ಭೂನಕ್ಷೆ ತಯಾರಿಕೆ
ತಯಾರಿಕೆಯಲ್ಲಿ ಬಳಸುವ ಉಪಗ್ರಹ. ಯಾನ ನಿರ್ವಹಣಾ ಉಪಗ್ರಹಗಳು GPS. ಈ ಉಪಗ್ರಹಗಳು ಸ್ಥಳ ನಿರ್ಧರಣೆಗೆ ಸಹಕಾರಿಯಾಗಿವೆ. ಇವು ಅತಿ ಸುಲಭವಾಗಿ ಕಡಿಮೆ ವೆಚ್ಚದಲ್ಲಿ ಯಾರಾದರೂ ಭೂಮಿಯಲ್ಲಿ ನಿಖರವಾದ ಸ್ಥಾನ, ಸಮಯ, ವೇಗದ ಪ್ರಮಾಣವನ್ನು ಪಡೆಯಬಹುದು. ಇತ್ತೀಚಿನ ಈ ತಂತ್ರಜ್ಞಾನದಿಂದ ವಿಮಾನಗಳು, ಹಡಗುಗಳು, ಪರ್ವತಾರೋಹಿಗಳು ಅಲ್ಲದೆ ನಗರವಾಸಿಗಳು ತಮ್ಮ ವಾಹನದಲ್ಲಿ ಅಳವಡಿಸಬಹುದಾಗಿದೆ. ಮಿಲಿಟರಿ ಉಪಗ್ರಹಗಳು. ದೇಶದ ರಕ್ಷಣೆ ಉದ್ದೇಶಕ್ಕಾಗಿ ನಿರ್ಮಿಸಲಾದ ಉಪಗ್ರಹಗಳು. ಇವುಗಳಲ್ಲಿ ಅಳವಡಿಸಿರುವ ತಂತ್ರಜ್ಞಾನ ಗೌಪ್ಯವಾಗಿದೆ. ಇವುಗಳ ಉಪಯೋಗವೆಂದರೆ ಗುಪ್ತ ಮಾಹಿತಿ ರವಾನೆ, ಪರಮಾಣು ಉಪಯೋಗಗಳ ಬಗ್ಗೆ ನಿಗಾ ಇಡುವಿಕೆ, ವಿರೋಧಿ ದಳದ ಸಂಶಯಾಸ್ಪದ ನಡವಳಿಕೆಗಳ ಬಗ್ಗೆ ಎಚ್ಚರ ವಹಿಸುವುದು, ಕ್ಷಿಪಣಿಗಳ ಉಡಾವಣೆ ಬಗ್ಗೆ ಮೊದಲೇ ಗ್ರಹಿಸಿ ಅದರ ಬಗ್ಗೆ ತಿಳಿಸುವುದು, ಇತರ ದೇಶದ ಗುಪ್ತ ಸಂಕೇತಗಳನ್ನು ಕದ್ದಾಲಿಸುವುದು, ನಿಗದಿತ ಪ್ರದೇಶಗಳ ಬಗ್ಗೆ ಛಾಯಾಚಿತ್ರ ತೆಗೆದು ರವಾನಿಸುವುದು. ಶೋಧನೆ ಹಾಗೂ ರಕ್ಷಣೆಯಲ್ಲಿ ಉಪಗ್ರಹಗಳು. ಸಂಪರ್ಕ ರಹಿತ ಪ್ರದೇಶಗಳಲ್ಲಿ ಮಹತ್ವದ ಕಾರ್ಯ ಮಾಡುವ ತೊಂದರೆಯಲ್ಲಿ ಸಿಕ್ಕಿರುವ ವಿಮಾನಗಳು ಅಥವಾ ಹಡಗುಗಳು ಒಂದು ಪೂರ್ವ ನಿರ್ಧಾರಿತ ತರಂಗಗಳಲ್ಲಿ ಸಂಕೇತಗಳನ್ನು ಕಳುಹಿಸುತ್ತವೆ. ಈ ಸಂಕೇತಗಳನ್ನು ಈ ಕಾರ್ಯಕ್ಕಾಗಿ ನಿಯೋಜಿಸಿದ ಉಪಗ್ರಹಗಳು ಸ್ವೀಕರಿಸಿ ನಿಗದಿತ ಭೂಕೇಂದ್ರಗಳಿಗೆ ರವಾನಿಸುತ್ತವೆ. ಇವು ಅಪಾಯದಲ್ಲಿರುವ ಹಡಗು ಅಥವಾ ವಿಮಾನ ರಕ್ಷಣೆಗೆ ನೆರವಾಗುತ್ತದೆ. ಇಂತಹ ಉಪಗ್ರಹಗಳು ಅನೇಕ. ಹವಾಮಾನ ಉಪಗ್ರಹಗಳು. ಇವು ಭೂಮಿಯ ಮೇಲ್ಮೈನ ಮೋಡಗಳ ಚಿತ್ರಗಳನ್ನು ಪ್ರಸಾರ ಮಾಡುತ್ತವೆ. ಇವುಗಳು ನೀಡುವ ಮೋಡಗಳಲ್ಲಿನ ತೇವಾಂಶ, ಮೋಡಗಳಲ್ಲಿನ ಚಲನೆಯನ್ನು ಆಧರಿಸಿ ಕಡಿಮೆ ವೆಚ್ಚದಲ್ಲಿ ಹವಾಮಾನ ವಿಜ್ಞಾನಿಗಳು ಹವಾಮಾನವನ್ನು ಕರಾರುವಕ್ಕಾಗಿ ತಿಳಿಸುತ್ತಾರೆ. ತ್ಯಾಜ್ಯ ವಸ್ತು. ಭೂಮಿಯ ಸುತ್ತ ಸುತ್ತುತ್ತಿರುವ ಕೃತಕ ಆಕಾಶಕಾಯಗಳ ಕೆಲವೊಮ್ಮೆ ತಮ್ಮ ಉದ್ದೇಶ ಪೂರೈಸಿದಂತಹ ಕೃತಕ ಉಪಗ್ರಹಗಳು ಹಾಗೂ ಅವುಗಳ ವಿಸರ್ಜಿತ ಉಡಾವಣಾಕಗಳ ಭಾಗಗಳು. ಈಗ ಭಾರತೀಯ ಉಪಗ್ರಹಗಳ ಬಗ್ಗೆ ತಿಳಿದುಕೊಳ್ಳೋಣ. ಆರ್ಯಭಟ ಉಪಗ್ರಹವನ್ನು 1975ರಲ್ಲಿ ವೈಜ್ಞಾನಿಕ ಉದ್ದೇಶಕ್ಕಾಗಿ ಉಡಾವಣೆ ಮಾಡಲಾಯಿತು. ಭಾಸ್ಕರ ಉಪಗ್ರಹವನ್ನು 1979ರಲ್ಲಿ ಭೂ ಪರಿಶೀಲನೆ ಉದ್ದೇಶಕ್ಕಾಗಿ ಉಡಾವಣೆ ಮಾಡಲಾಯಿತು. ರೋಹಿಣಿ ಉಪಗ್ರಹವನ್ನು 1979ರಲ್ಲಿ ಪ್ರದರ್ಶನ ಹಾಗೂ ಪರಿವೀಕ್ಷಣಾ ಉದ್ದೇಶಕ್ಕಾಗಿ ಉಡಾವಣೆ ಮಾಡಲಾಯಿತು. ರೋಹಿಣಿ ಉಪಗ್ರಹವನ್ನು 1980ರಲ್ಲಿ SLV-3 ಉದ್ದೇಶಕ್ಕಾಗಿ ಉಡಾವಣೆ ಮಾಡಲಾಯಿತು. ರೋಹಿಣಿ ಉಪಗ್ರಹವನ್ನು 1981ರಲ್ಲಿ ವೈಜ್ಞಾನಿಕ ಉದ್ದೇಶಕ್ಕಾಗಿ ಉಡಾವಣೆ ಮಾಡಲಾಯಿತು. ಆಪಲ್ ಉಪಗ್ರಹವನ್ನು 1981ರಲ್ಲಿ ಸಂಪರ್ಕ ಉದ್ದೇಶಕ್ಕಾಗಿ ಉಡಾವಣೆ ಮಾಡಲಾಯಿತು. ಭಾಸ್ಕರ 2 ಉಪಗ್ರಹವನ್ನು 1981ರಲ್ಲಿ ಭೂ ಪರಿಶೀಲನೆ ಉದ್ದೇಶಕ್ಕಾಗಿ ಉಡಾವಣೆ ಮಾಡಲಾಯಿತು. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.